ಭಾಸ್ಕರ್ ಪ್ರಸಾದ್ ಅವರೇ, ನಾನು ಮೊನ್ನೆ ನಿಮ್ಮದೊಂದು ವಿಡಿಯೋ ನೋಡಿದೆ. ನನಗೆ ತುಂಬ ಹೃದಯಕ್ಕೆ ತುಂಬ ನೋವಾಯಿತು. ಆ ವಿಚಾರದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಐ ಡೋಂಟ್ ನೋ ಯಾಕೆ ಮಾತಾಡ್ತಾ ಇಲ್ಲ ಅಂತ. ಸರ್, ಮಾದಿಗರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಾವು ಚಪ್ಪಲಿಯಿಂದ ಎದೆಗೆ ಹೊಡ್ಕೊಂಡ್ರೆ ದಲಿತರಲ್ಲಿ ಇಷ್ಟು ಜ್ವಲಂತ ಸಮಸ್ಯೆಗಳು ಇನ್ನೂ ಕೂಡ ಜೀವಂತವಾಗಿವೆ. ಅದರ ಬಗ್ಗೆ ಧ್ವನಿ ಎತ್ತೋದನ್ನು ಬಿಟ್ಟು ಇವತ್ತು ಆಜಾದಿ ಅಂತ ಘೋಷಣೆ ಕೂಗ್ತಾ ಇದ್ದಾರಲ್ಲ ಸರ್, ಏನು ಒಳ ಮೀಸಲಾತಿಗೋಸ್ಕರ ಅವರು ಆಜಾದಿ ಅಂತ ಕೂಗ್ತಾ ಇರೋದು? ಬಹುಶಃ ಭಾಳ ಹೃದಯಕತ್ರವಾದಂಥ ಪ್ರಶ್ನೆಗಳನ್ನ ಕೇಳಿದ್ರಿ. ಅದನ್ನು ಇಲ್ಲಿ ಕ್ಲಿಯರ್ ಮಾಡೋದು ಭಾಳ ಒಳ್ಳೆಯದು ಅನಿಸುತ್ತೆ. ನಾನು ನಿಮ್ಮ ಚರ್ಚೆಗೆ ಬರೋದಕ್ಕೆ ಮುಂಚೆ ಆ ಚಪ್ಪಲಿಯಲ್ಲಿ ಏನು ಹೊಡ್ಕೊಂಡ್ವಲ್ಲ, ಹೊಡ್ಕೊಳ್ಳುವಾಗ ಹೊಡೆದ್ಕೊಂಡು ನಂತರ ಒಂದು ಮಾತನ್ನು ಹೇಳಿದ್ದೀನಿ. ಇದು ವೈಯಕ್ತಿಕವಾಗಿ ಭಾಸ್ಕರ್ ಪ್ರಸಾದ್ ಆಗಿ ನಾನು ಹೊಡ್ಕೊಂಡಿದ್ದಲ್ಲ, ಇದು ಒಬ್ಬ ಮತದಾರನಾಗಿ ನಾನು ಹೊಡ್ಕೊಂಡಿದ್ದು. ಪಶ್ಚಾತ್ತಾಪದ ಏಟದು. ಯಾಕೆ ಅಂತಂದರೆ ನಿಮ್ಮಂಥ ಅಯೋಗ್ಯ ಸರ್ಕಾರವನ್ನು ಆಯ್ಕೆ ಮಾಡೋದಕ್ಕೆ 67% ವೋಟ್ ಕೊಟ್ಟಂತಹ ದಲಿತ ಸಮುದಾಯದ ಒಂದು ಮಾದಿಗ ಸಮುದಾಯದ ನಾನು 35 ವರ್ಷಗಳಿಂದ ಒಳ ಮೀಸಲಾತಿ ನ್ಯಾಯ ಕೊಡಪ್ಪ ಅಂತ ಕೇಳ್ತಾ ಇದ್ದೀವಿ. ನಮ್ಮ ವಿರುದ್ಧ ನಿಂತ್ಕೊಂಡಿದ್ದೀರಿ, ನಮ್ಮ ಮೇಲೆ ಕೇಸ್ ಹಾಕ್ಸ್ತೀರಿ, ನಮ್ಮನ್ನು ವೇಶ್ಯ ಮಕ್ಕಳು ಅಂತ ಕರಿತೀರಿ, ನಮ್ಮನ್ನು ಚಡ್ಡಿಲಿ ಉಚ್ಚೇವಿಸಿದ್ರಿ, ಮತ್ತು ಸಿಂಗ್ಯುಲರಾಗಿ ಮಾತಾಡಿ ಹಿಂಸೆ ಕೊಟ್ಬಿಟ್ರಿ ನಮಗೆ. ಸೊ ನಿಮಗೆ ಇಲ್ಲಿ ಹೊಡ್ಕೋತಾ ಇದ್ದೀವಿ ಮತದಾರ ಅಂತಂದರೆ, ಮತದಾರ ಆಯ್ಕೆ ಮಾಡಿದಂತಹ ಸರ್ಕಾರ ಕೊಡ್ದಿದ್ದದು, ಆ ಸರ್ಕಾರದ ವ್ಯವಸ್ಥೆ ಹೊಡೆದಿದ್ದು ನಾವು. ಅದು ನೇಟು ಅದು ನಾನು ಎಲ್ಲರೂ ಅಂದರು ನೀವು ನಿಮ್ಗೆ ಹೊಡ್ಕೊಂಡ್ರಿ ಅಂತಲ್ಲ. ಹೌದು, ನನಗೆ ಹೊಡ್ಕೊಳ್ಳೋದ ಮೂಲಕ ನಾನು ಆಯ್ಕೆ ಮಾಡಿದಂಥ ಸರ್ಕಾರ ಕೊಡ್ದಿದ್ದು ಅದು ಏಟು ಅಂತಲೇ ಹೇಳಿದ್ದು. ಅಷ್ಟಾದರೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತೂ ಇಲ್ಲ. ತಿರುಗಿ ನಿನ್ನೆ ಕೂಡ ಕೇಸ್ ಹಾಕ್ಸಿದ್ದಾರೆ ನಮ್ಮ ಮೇಲೆ, ಎಲ್ಲ ಸುಳ್ಳು ಕೇಸು. ಬಿಟ್ಟಾಕಿ ಅದಾಯಿತು. ಈಗ ಸಂಘಟನೆ ವಿಚಾರಕ್ಕೆ ಬರೋದಾದರೆ, ಇದು ಭೀಮ್ ಆರ್ಮಿಯ ನೈಜವಾದಂಥ ಹೋರಾಟ ಅಲ್ಲ. ಯಾಕೆ ಅಂತಂದರೆ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಷ್ಟ್ರ ನಾಯಕರು ಯಾರು? ಚಂದ್ರಶೇಖರ್ ರಾವಣ್ ಅವರಿಗೆ ಈ ವಿಚಾರದ ಹೋರಾಟದ ವಿಚಾರ ಗೊತ್ತೇ ಇಲ್ಲ. ಅವ್ರು ಬರ್ತಾ ಇದ್ದಾರೆ ಅಂತ ಎಲ್ಲರ ಕಡೆ ಸುದ್ದಿ ಹರಡಿದ್ದಾರೆ, ಬರ್ತಿಲ್ಲ. ಅದು ನಾನು ಯಾಕಂದರೆ ನಾನು ಸಂಪರ್ಕದಲ್ಲಿರೋದ್ರೆ ವಿಚಾರಿಸ್ಕೊತೀನಿ. ಚಂದ್ರಶೇಖರ್ ರಾವಣ್ ಏನು ಬರ್ತಾ ಇಲ್ಲ. ಇನ್ನೊಂದೇನು ಅಂತಂದರೆ, ಕಾಂಗ್ರೆಸ್ ವರ್ಸಸ್ RSS ಆಗಬೇಕಾಗಿದ್ದಂತಹ ಈ ಹೋರಾಟ DSS ವರ್ಸಸ್ RSS ಆಗಿ ಬಿಂಬಿಸ್ಪಡ್ತಾ ಇದೆ. ಯಾಕೆ? ಇದೇ ಬರಬೇಕಾಗಿರೋದು. ಕಾಂಗ್ರೆಸ್ಸಿಗೆ ತಾಕತ್ತಿಲ್ಲ, ಇಲ್ಲಿ ನಿಜವಾದ ಕಾಂಗ್ರೆಸ್ಸಿಗೆ ತಾಕತ್ತಿರಬೇಕಿತ್ತು. ಇಲ್ಲಿ ಪ್ರಶ್ನೆ ಎತ್ತಿದ್ಯಾರು? ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ RSS ಪಥಸಂಚಲನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು, ಅಥವಾ ಅದನ್ನು ತಡಿಬೇಕು ಅಥವಾ ಕಟ್ಟುನಿಟ್ಟು ನಿಯಮಗಳಾಗಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಂತಂದರೆ, ಪ್ರಿಯಾಂಕಾ ಖರ್ಗೆ ಅವರು ಎತ್ತದಂಥ ಆಕ್ಷೇಪಣೆಗೆ ವಿರುದ್ಧವಾದಂಥ ತೀರ್ಮಾನವನ್ನು ಕೊಟ್ಟಿರೋದು. ಎಲ್ಲರೂ ಅಂದ್ಕೊಂಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಪೋರ್ಟ್ ಆಗಿ ಸಿದ್ದರಾಮಯ್ಯನವರು ಆರ್ಡರ್ ಮಾಡಿದ್ರು ಅಂತ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಆರ್ಡರ್ ಮಾಡಿದ್ದಾರೆ ಅಂತಂದರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಪಥಸಂಚಲನಗಳಿಗೆ, ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿ ಕಾರ್ಯಕ್ರಮಗಳಿಗೆ ಅವಕಾಶವೇ ಇಲ್ಲ, ಮತ್ತಾವತ್ತೂ ಈ ರೀತಿಯಾದಂಥ ಪ್ರಪೋಸಲ್ನ ನಮಗೆ ತರಬಾರ್ದು ಅಂತ ಆರ್ಡರ್ ಮಾಡಿರೋದವರು. ಸಿದ್ದರಾಮಯ್ಯನವರು ಏನು ಮಾಡಿದ್ರು, ನೀವು ಅನುಮತಿ ಪಡೆದು ಮಾಡ್ಬೋದು ಅಂತ. ಅಂದರೆ ಸಿದ್ದರಾಮಯ್ಯನವರು ಖರ್ಗೆ ಅವರ ಅಗೇನ್ಸ್ಟಾಗಿ ಆರ್ಡರ್ ಮಾಡಿರೋದು. ಸರಿಯಾದ ನಮ್ಮ ಜನಕ್ಕೇನು ಅಂದರೆ, ಆ ಅಕ್ಷರಗಳನ್ನ ಆದೇಶಗಳನ್ನ ಓದುವಷ್ಟು ತಾಳ್ಮೆ ಕೂಡ ಇಲ್ದಂಗೆ ಆಯಿತು. ಸೊ ಅದ್ರ ಪರಿಣಾಮ ಇವಾಗ ಕೋರ್ಟಲ್ಲಿದೆ, ಕೋರ್ಟ್ ಏನೋ ಸಮझौता ಮಾಡಿಕೊಂಡಿದೆ. ನೀವು ಬಂದ್ಬಿಡಿ ಇವಾಗ. ಆಜಾದಿ ಯಾವ್ದ್ರಿಂದ ಬರ್ತೀನಿ ಅಲ್ಲ, ಆಜಾದಿ ಯಾವ್ದಕ್ಕೆ ಆಜಾದಿ? ಇಲ್ಲಿಂದ ಬಂದ್ರೆ ಅಲ್ಲಿಗೆ ಬರ್ಬೇಕು, ಬರಕ್ಕಾಗಲ್ಲ. ಈಗ ಆ ಖರ್ಗೆ ಅವರ ಸಪೋರ್ಟಿಗೆ ಕಾಂಗ್ರೆಸ್ಸಿನ ಯಾರೂ ನಿಲ್ಲಬೇಕಾಗಿರೋದು ಅವರು. ಕಾಂಗ್ರೆಸ್ ಸಪೋರ್ಟ್ ಮಾಡದೇ ಇರುವಂತಹ ಖರ್ಗೆ ಅವರ ಸ್ಟ್ಯಾಂಡಿಗೆ ದಲಿತ ಸಂಘಟನೆಗಳ ಕರ್ಕೊಂಡ್ ಬಂದಿರುವಂಥದ್ದು. ಇದು ಯಾರು ಬರ್ತಾರೆ ಅಂತ, ಯಾರು, ಯಾಕೆ, ಏನು ಅನ್ನೋದನ್ನ ಹೇಳ್ತಾ ಹೋದ್ರೆ ಖರ್ಗೆ ಹೇಳ್ತಾರೆ, ಇಟ್ಸ್ ಎ ಸ್ಪಾನ್ಸರ್ಡ್ ಪ್ರೋಗ್ರಾಮ್, ನಾನೇ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂತಾರೆ. ದಲಿತ ಸಂಘಟನೆಗಳು ಇಂಥ ಒಂದು ಕೆಳಮಟ್ಟಿಗೆ ತಲುಪಿದ್ರೆ ಅಂತ ನನಗೆ ಆಘಾತ ಆಗುತ್ತೆ. ನಮ್ಮ ಜೀವನದ 25-30 ವರ್ಷ ದಲಿತ ಸಂಘಟನೆಗಳು ಕಳೆದವರು ಒಬ್ಬ ರಾಜಕಾರಣಿ ನಿಂತ್ಕೊಂಡು ಹೇಳ್ತಾನೆ, ನಾನು ಸ್ಪಾನ್ಸರ್ ಮಾಡಿದ್ದೀನಿ ಈ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ. ಇದು ತುಂಬ ನೀಚವಾದಂಥ ಹೇಳಿಕೆ. ಮತ್ತು ಈ ಹೇಳಿಕೆಯನ್ನು ದಲಿತ ಸಂಘಟನೆಗಳು ತುಂಬ ಆರೋಗ್ಯನ್ಸ್ ಆಗಿ ರಿಜೆಕ್ಟ್ ಮಾಡಬೇಕಿತ್ತು. ನಾವು ನೀವೇನೋ ಒಂದು ಸ್ಟ್ಯಾಂಡ್ ತಗೊಂಡ್ರಿ ಅನ್ನೋ ಕಾರಣಕ್ಕೆ ಬೆಂಬಲಿಸ್ತಾ ಇದೀವಿ. ಒಬ್ಬ ದಲಿತ ನಾಯಕನ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ನಿಂತ್ಕೋಬಹುದಾಗಿತ್ತು. ಅಂತಂದ್ರೆ ಕಳೆದ ಬಾರಿ ನಾನು ಇದೇ ಕಾರ್ಯಕ್ರಮದಲ್ಲಿ ಇದೇ ಭೀಮ್ ಆರ್ಮಿ ಅವ್ರನ್ನ ನಿಲ್ಲಿಸ್ಕೊಂಡು ಹೇಳಿದಾಗ, ನೀವ್ ಯಾಕ್ರಿ ಒಂದು ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀರಾ? ನೀವ್ ಯಾಕ್ರಿ ಒಂದು ರಾಜಕೀಯ ನಾಯಕನ ಪರವಾಗಿ ಮಾತಾಡ್ತಾ ಇದ್ದೀರಾ? ನಿಮ್ಮ ಮೇಲೆ ಗನ್ನಿಟ್ಟು ಅವ್ರು RSS ನ ಶೂಟ್ ಮಾಡಕ್ ಹೋಗ್ತಾ ಇದ್ದಾರೆ ಅಂದಾಗ, ಇಲ್ಲ, ಒಬ್ಬ ದಲಿತ ನಾಯಕನ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ, ಹಾಗಾಗಿ ನಾವು ಅವ್ರ ಪರ ನಿಂತಿದ್ದೇವೆ ಅಂತ ಹೇಳಿದ್ರು. 40 ಲಕ್ಷ ಮಾಡಿದ್ದೀನಿ ಅಂತ ಅಂತಾರೆ. ದಲಿತ ಸಮುದಾಯದ ಜಾಗೃತ ಪ್ರಜ್ಞೆ ಅವ್ರಿಗೆ ಇರಬೇಕಾಗಿತ್ತಲ್ಲ. ದಲಿತ ಸಮುದಾಯದ 40 ಲಕ್ಷ ಜನ 35 ವರ್ಷಗಳಿಂದ ನ್ಯಾಯ 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 ಅಂತ ಕೇಳ್ತಾ ಇರುವಾಗ ಅವತ್ತು ಮಾತಾಡಿದಂಥ ದಲಿತ ನಾಯಕ ಇದ್ರ ಪರವಾಗಿ ಮಾತಾಡಕ್ ಬರಲಿಲ್ಲ. ದಲಿತ ನಾಯಕ ಅಲ್ಲ, ಖರ್ಗೆ ಆಗಲಿ, ಪರಮೇಶ್ವರ್ ಆಗಲಿ, ಅಥವಾ ಕಾಂಗ್ರೆಸ್ ಬಿಜೆಪಿ ಯಾವುದೋ ಪಕ್ಷಗಳಲ್ಲಿ ಗುರ್ಸ್ಕೊಂಡಿರುವಂಥವ್ರು ಸಮುದಾಯದ ನಾಯಕರಲ್ಲ, ಆಯಾ ಪಕ್ಷಗಳ ನಾಯಕರು. ಸಮುದಾಯದ ವಿಚಾರ ಬಂದಾಗ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ,
ನಾನು ಪಕ್ಷದ ಆದೇಶಗಳಿಗೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ ಹೊರತು ಇಲ್ಲಿವರೆಗೂ ಯಾವುದೇ ಪಕ್ಷದ ನಾಯಕ ಹಾಗಾದ್ರೆ ಈ ಆಜಾದಿ ಬಾರಿ ಬಂದ್ಬಿಡಿ ಸರ್. ಯಾವ ಆಜಾದಿ ಬಗ್ಗೆ ಅಲ್ಲಿರುವಂತಹ ಮುಸಲ್ಮಾನ ನಾಯಕರು ಕೂಗಿದ್ದಾರೆ? ನೀವು ಆಜಾದಿಯನ್ನ ಎರಡು ರೀತಿಯಲ್ಲಿ ಹೇಳಕೊಳ್ರಿ, ಬಹುಶಃ ಅದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳ್ತೀವಿ. ಈ ಆಜಾದಿ ಘೋಷಣೆ ಏನಿದೆಯಲ್ಲ, ಅವರು ಹಸಿವಿನಿಂದ ಸ್ವಾತಂತ್ರ್ಯ, ಭಯದಿಂದ ಸ್ವಾತಂತ್ರ್ಯ, ದೌರ್ಜನ್ಯದಿಂದ ಸ್ವಾತಂತ್ರ್ಯ, ಅಸ್ಪೃಶ್ಯತೆಯಿಂದ ಸ್ವಾತಂತ್ರ್ಯ ನಾನು ಸ್ವಾಗತಿಸ್ತೀನಿ. ಅದ್ರ ಬಗ್ಗೆ ಎರಡನೇ ಮಾತು. ನೀವು ಎಲ್ಲಿ ಕೂಗ್ತೀರಾ ಘೋಷಣೆ? ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಖರ್ಗೆ ಅವರ ಫೋಟೋ ಇಟ್ಕೊಂಡು ಸ್ವಾತಂತ್ರ್ಯ ಏನೇನಕ್ಕೆ ಅವ್ರೇನೇನು ಘೋಷಣೆಗಳು ಕೂಗಿದ್ರಲ್ಲ ಸ್ವಾತಂತ್ರ್ಯ ಅನ್ನೋದಕ್ಕೆ ಮುಖ್ಯವಾಗಿ ತಲೆ ತಗ್ಸ್ಬೇಕಾಗಿರೋದು ಕಾಂಗ್ರೆಸ್ಸು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟೆ ಅಂತ ಹೇಳುವಂತಹ ಕಾಂಗ್ರೆಸ್ಸಿನ ನಾಯಕನ ಫೋಟೋ ಇಟ್ಕೊಂಡು, ಕಾಂಗ್ರೆಸ್ಸಿನ ಅಧಿನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುವಾಗ, 100 ವರ್ಷಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಹೇಳುವಂತಹ ಕಾಂಗ್ರೆಸ್ಸಿನ ನಾಯಕರನ್ನ ಇಟ್ಕೊಂಡು ಸ್ವಾತಂತ್ರ್ಯ ಅಂತ ಕೇಳಿದ್ರೆ ತಲೆ ತಗ್ಸ್ಬೇಕಾಗಿರೋದು ಕಾಂಗ್ರೆಸ್. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಸರ್, ತಾವು ಈ ಘಟನೆನ ಹೇಗೆ ನೋಡ್ತೀರಿ? ಯಾಕೆ ಅಂತಂದರೆ ದಲಿತ ಸೇನೆಯ ಶಾಲನ್ನ ಹಾಕೊಂಡಿರುವಂತ ಕೆಲವು ಮುಸಲ್ಮಾನ ಮುಖಂಡರುಗಳು ಖರ್ಗೆ ಅವರ ಫೋಟೋವನ್ನ ಇಟ್ಕೊಂಡು ಆಜಾದಿ ಆಜಾದಿ ಮೋದಿ ಸುನ್ಲೆ ಆಜಾದಿ ಅಂತ ಕೂಗ್ತಾ ಇರೋದು ಯಾವ ಕಾರಣಕ್ಕೆ ಅಂತ ತಮಗನ್ಸುತ್ತೆ? ಮೊದಲಿಗೆ ಮೇಡಮ್, ಈ ಆಜಾದಿ ಘೋಷಣೆಯ ಬಗ್ಗೆ ಏನು ಈಗ ನಮ್ಮ ಪಟಾಪಟ್ ನಾಗರಾಜ್ ಅವರು ದೇಶದ್ರೋಹಿಗೆ ಸೆಡೆಷನ್ ಕೇಸನ್ನು ಹಾಕ್ಬೇಕಂತ ಹೇಳಿದ್ರು. ಅವರು ಯಾಕಾಗಿ ಕೂಗಿದ್ದಾರೆ ಏನಂತ ಹೇಳಿ ನನಗೂ ಕೂಡ ಅಷ್ಟು ಮಾಹಿತಿ ಇಲ್ಲ. ನಾನು ತಿಳ್ಕೊಂಡ ಮಟ್ಟಿಗೆ ಈ ದೇಶಕ್ಕೆ 1957 ಇಂದ ಹಿಡಿದು ಸ್ವಾತಂತ್ರ್ಯ ಬರೋವರೆಗೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇನ್ಸ್ಪಿರೇಷನ್ ಆಗಿದಂತ ಘೋಷಣೆ ಆಜಾದಿ ಘೋಷಣೆ. ಆಫ್ಟರ್ 1947 ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬಂತು. ಅದರ ನಂತರ ನಮ್ಮ ದೇಶದ ಸಂವಿಧಾನದಲ್ಲೇ ಸ್ವಾತಂತ್ರ್ಯ ಎಂಬುವಂತಹ ಪದ ಇದೆ. ಯಾವ ಸ್ವಾತಂತ್ರ್ಯ? ಈ ದೇಶದಲ್ಲಿರುವಂತಹ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯವಾದಂತಹ ಸ್ವಾತಂತ್ರ್ಯ ಬೇಕು, ಸಮಾನತೆ ಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲೇ ಅಡಕವಾಗಿದೆ. ಅಲ್ಲಿ ದಲಿತ ಸಂಘಟನೆಗಳು ಕೂಗ್ತಾ ಇರುವಂತಹ ಸ್ವಾತಂತ್ರ್ಯದಲ್ಲಿ ಮೋದಿ ಹೆಸರು ಬರ್ತಾ ಇದೆ. ಗೂಂಡಾಗಿರಿಯ ವಿರುದ್ಧ ಸ್ವಾತಂತ್ರ್ಯ ಏನ್ ಬರ್ತಾ ಇದೆ? ನಾನ್ ತಿಳ್ಕೊಂಡ ಮಟ್ಟಿಗೆ ನನಗೆ ಅಲ್ಲಿ ಏನು ಸ್ಲೋಗನ್ ಕೇಳಿಸ್ತಾ ಇದೆ, ನಾನ್ ತಿಳಿದಿರುವಂತಂದ್ರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಸಹಿತ ಈ ದೇಶದ ಎಲ್ಲ ದಮನಿತ ಶೋಷಿತ ವರ್ಗಗಳಿಗೆ ಒಂದು ಸ್ವಾತಂತ್ರ್ಯ ಬೇಕಾಗಿದೆ. ಸ್ವಾತಂತ್ರ್ಯ ಬೇಕಾಗಿದೆ. ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕಲ್ಲ. ಅದೇ ಅಲ್ಲೇ ಕನ್ಫ್ಯೂಸ್ ಇರೋದು ಮೇಡಮ್, ಕನ್ಫ್ಯೂಸ್ ಇರೋದಲ್ಲೇ 1947ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ವಿ. ಸ್ವತಂತ್ರ ಭಾರತದ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ಬೇಕು ಅಂದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ವಿಷಯ ಇನ್ನೊಂದಿಲ್ಲ. ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬಿಟ್ರೆ ಸ್ವಾತಂತ್ರ್ಯ ಈ ರಾಜ್ಯದಲ್ಲಿ ಕಾನೂನು ಮಾಡ್ತಾ ಇರೋರು, ಈ ರಾಜ್ಯದಲ್ಲಿ ಕಾನೂನುಗಳನ್ನ ಮಾಡ್ತಾ ಇರೋರು ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯದ ಘೋಷಣೆ ಕೂಗ್ತಾರೆ ಅಂತಂದ್ರೆ 1947ಗೆ ಈ ದೇಶಕ್ಕೆ ರಾಜಕೀಯವಾದ ಸ್ವಾತಂತ್ರ್ಯ ಬಂದಿದೆ, ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಆದ್ರೆ ಆಫ್ಟರ್ 70 years ಈ ದೇಶಕ್ಕೆ ಸಾಮಾಜಿಕ ಸ್ವಾತಂತ್ರ್ಯ ಒಂದ್ ನಿಮಿಷ ತಡೀರಿ.